ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸಿರುವ ಮಹಾಮಾನವತಾವಾದಿ ವಿಶ್ವಗುರು ಬಸವಣ್ಣವರನ್ನೇ ಮೊದಲು ಮಾಡಿಕೊಂಡು ಸಮಸ್ತ ಶಿವಶರಣರೇ ವೀರವಿರಾಗಿನಿ ವೈರಾಗ್ಯದ ಖನಿ ತತ್ವಶಿಖಾಮಣಿ ಚನ್ನಮಲ್ಲಿಕಾರ್ಜುನನ ಅರ್ಧಾಂಗಿನಿ ಹೆಣ್ಣು ಕುಲದ ಉದ್ಧಾರಿಣಿ ಕ್ರಾಂತಿಕಾರಿಣಿ ಕನ್ನಡದ ಕಣ್ಮಣಿಯಾದ ಅಕ್ಕನನ್ನು ಮೊದಲುಗೊಂಡು ಸಮಸ್ತ ಶಿವಶರಣೀಯರನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ವಿಶ್ವಶಾಂತಿಗಾಗಿ ನಡೆದುಕೊಂಡು ಬಂದಿರತಕ್ಕಂಥ ಈ ಒಂದು ಸತ್ಸಂಗ ಕಾರ್ಯಕ್ರಮ, ಈ ಕಾರ್ಯಕ್ರಮಕ್ಕೆ ಕಾರಣೀಭೂತರಾದ ಪರಮ ಪೂಜ್ಯರಾದ ಸದ್ಗುರು ಶ್ರೀ ಶ್ರದ್ಧಾನಂದ ಅಪ್ಪಾಜಿಯವರ ಅಡೆದವರೆಗಳಿಗೂ ಶತಶಿರವಾಗಿ ಅವರಿವರೆನ್ನದೇ ಈ ಶಿವಾನುಭವ ವೇದಿಕೆಯನ್ನು ಅಲಂಕರಿಸಿರುವ ಸರ್ವ ಮಾತೆಯರಿಗೂ ಸರ್ವ ಪೂಜ್ಯರಿಗೂ ವಂದಿಸಿ ಪುಣ್ಯಾತ್ಮರೇ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಇಲ್ಲಿಯ ಪರ್ಯಂತರವಾಗಿ ನಿಮ್ಮೆಲ್ಲರಿಗೆ ಬಹು ಸುಂದರವಾಗಿ ಬಸವಣ್ಣವರ ವಚನವನ್ನು ಬಹು ಸುಂದರವಾಗಿ ಪ್ರತಿಪಾದನೆಯನ್ನು ಮಾಡಿದ್ದಾರೆ. ಅದೆಲ್ಲ ಗೊತ್ತಾಗಿತ್ತು ನಮಗೆಲ್ಲರಿಗೂ. ನಾವು ಮಾತಾಡಬೇಕು, ನಮ್ಮ ಮಾತಿನಿಂದ ಏನಾಗಿರ್ಬೇಕಂದ್ರೆ ಇನ್ನೊಬ್ಬರಿಗೆ ಪ್ರಯೋಜನ ಆಗಿರಬೇಕು ಪುಣ್ಯಾತ್ಮರೇ. ಅದನ್ನೇ ಹೇಳ್ತಾ ಇದ್ದಾರೆ ಇವತ್ತು. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದೆನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವ ನೆಂತೊಲಿವನಯ್ಯ. 12ನೇ ಶತಮಾನದಲ್ಲಿ ಏನು ಶರಣರು ಮಾತನಾಡಿದಾರಲ್ಲ ಅವರೆಲ್ಲ ಏನಾಗ್ಯಾವ ಅಂದ್ರೆ ವಚನ ಆಗಿದಾವೆ ಪುಣ್ಯಾತ್ಮರೇ. ಆಗಿದಾವಿಲ್ರಿ? ಬಸವಣ್ಣಪ್ಪ ಸಹಜ ಮಾತನಾಡಿದ ಮಾತು ಇದು ವಚನ ಆಗ್ಯದ. ಸಂತರು ಶರಣರು ಮಹಾತ್ಮರು ಮಾತನಾಡಿರತಕ್ಕಂಥ ಮಾತೆಲ್ಲ ವಚನ ಆಗಿದಾವೆ. ಅವು ನಮಗಿನ್ನೂ ಪಚನ ಆಗೋಲು. ನಾವು ಹುಟ್ಟಿದಾಗಿನಿಂದ ಮಾತಾಡತ್ತವು. ನಿಮ್ಮ ಮಾತು ಯಾರು ಡೈರಿಯಾಗ ಬರ್ಕೊಂಡಾರೋ ಡಿಕ್ಷನರಿಯಾಗ ಬರ್ಕೊಂಡಾರೋ ಇದನ್ನೊಂದು ಹೇಳ್ರಿ ನನಗೆ. ನಮ್ಮ ಅವುಗಳು ಬಂದಾಗಿಂದ ಮಾತಾಡತ್ತಾರ. ಯವ್ವ ನಿಮ್ಮ ಮಾತು ಯಾರು ಡಿಕ್ಷನರಿಯಾಗ ಡೈರಿಯಾಗ ಬರ್ಕೊಂಡಾರೇನು? ಇಲ್ಲ. ಯಾಕಿಲ್ಲ ಅಂದ್ರೆ ನಮ್ಮ ಮಾತಿನಲ್ಲಿ ತಾಕತ್ತಿಲ್ಲ ಪುಣ್ಯಾತ್ಮರೇ, ಶಕ್ತಿ ಇಲ್ಲ. ಮಾತಿನಲ್ಲಿ ಶಕ್ತಿ ಇರಬೇಕಾಗಿತ್ತಂದ್ರೆ ಕೊನೆಯ ಚರಣದಲ್ಲಿ ಹೇಳ್ತಾರೆ ನುಡ್ದಂಗೆ ನಡಿಬೇಕು. ಎನ್ನ ನಡೆಯೊಂದು ಪರಿ ಎನ್ನ ನುಡಿಯೊಂದು ಪರಿ ಎನ್ನಲ್ಲಿ ಹುರುಳಿಲ್ಲ ಕೂಡಲ ಸಂಗಮದೇವ ಅಂದಂಗೆ ಬಸವಣ್ಣವರು ಹೆಂಗೆ ನುಡಿದ್ರಲ್ಲ ಹಂಗೆ ನಡೆದಿದ್ದಾರೆ. ಅದಕ್ಕಾಗಿ ಅವರ ಮಾತಿನಲ್ಲಿ ಏನದ ಅಂದರೆ ಬೆಲೆ ವಿಧ ತಾಕತ್ತದ ಪುಣ್ಯಾತ್ಮರೇ. ಅದಕ್ಕಾಗಿ ಹೇಳ್ತಾ ಇದ್ದಾರೆ ನಾವು ಮಾತನಾಡಿರ್ತಕ್ಕಂಥ ಮಾತು ಯಾರೂ ಅಲ್ಲಿಗದಿರಬಾರ್ದಂತ ಅಂಥ ಮಾತು ಮಾತಾಡ್ಬೇಕತ್ತ. ಬೋಲ್ನಾ ಐಸೆ ಬೋಲ್ನಾ ಕೋಹಿನ ಬೋಲೆ ಜೂಟ್. ಮಾತನಾಡಿದರೆ ಇಂಥ ಮಾತು ಮಾತಾಡಬೇಕಲ್ಲ, ಆ ಮಾತನ್ನು ಯಾರೂ ಅಲ್ಲಗಳಿರಬಾರ್ದು. ಈಗ ಬಸವಣ್ಣಪ್ಪ 800 ವರ್ಷಗಳ ಹಿಂದೆ ಮಾತಾಡಿದಾನೆ. ಏನೋ ವಚನ ನುಡಿದರೆ ಮುತ್ತಿನ ಹಾರದಂತಿರಬೇಕು. 8 ವರ್ಷದಿಂದ ಮಾತಾಡ್ಯಾನ್ರಿ. ಅದು ಯಾರು ಅಲ್ಲಗಳ್ಯಾಕೆ ಸಾಧ್ಯದ ಏನು? ಅಂದಿನಿಂದ ನಾವು ಮಾತಾಡತ್ತವಲ್ಲ, ನಮ್ಮ ಮಾತಿಗೆ ಬೆಲೆ ಐತೇನು? ಯಾಕೆ ನಮ್ಮ ಮಾತಿಗೆ ಬೆಲೆ ಇಲ್ಲ? ನಮ್ಮ ಮಾತಿನಲ್ಲಿ ಶಕ್ತಿ ಇಲ್ಲ ಪುಣ್ಯಾತ್ಮರೇ. ನುಡಿದಂತೆ ನಡೆ ಇಲ್ಲ. ನುಡಿದಂತೆ ನಡೆ ಇತ್ತಂದ್ರೆ ಆ ಮಾತಿನಲ್ಲಿ ಶಕ್ತಿ ಬರ್ತದೆ. ಆಗ 800 ವರ್ಷಗಳ ಹಿಂದೆ ಬಸವಣ್ಣಪ್ಪ ನುಡಿದ ವಚನ ಅದು. ಶರಣರ ಮಾತನಾಡಿದ ಮಾತೆಲ್ಲ ಅವಂಗ ಅದು ಭಾಳ ದೂರ ಆತು ಬಿಡ್ರಿ. ಈಗ ಸಂತ ಶಿಶುನಾಳ ಶರೀಫರ್ ಅಂತ ಆಗಿ ಹೋಗ್ಯಾರ. ನೀವೆಲ್ಲ ಕೇಳಿರಿಲ್ಲ? ಅವ್ರು ಏನು ಬಾಯಿಲೆ ಅಂದಾರಲ್ಲ ಅವೆಲ್ಲ ಏನಾಗ್ಯಾವ್ರಿ? ಪದ್ಯಗವಿಲ್ಲ. ಒಬ್ಬಕ್ಕೆ ಹೆಣ್ಮಗ ಅಳ್ಕೋತ ಗಂಡು ಮನೆಗೆ ಹೊಂಟ್ರಿ, ಅದು ನೋಡಿ ಹಾಡ್ರಿ ಅವರು. ಅದು ಒಂದು ಪದ್ಯ. ಅದು ಅಳಬೇಡ ತಂಗಿ ಅಳಬೇಡ, ನಿನ್ನ ಕಳವಿ ಬಂದವರಿಲ್ಲಿ ಉಳುವಿ ಕೊಂಬುವರಿಲ್ಲ. ಅವರು ಮಾತನಾಡಿರತಕ್ಕಂಥ ಮಾತೆಲ್ಲ ಏನಾಗ್ಯಾವ ಅಂದ್ರೆ ಇನ್ನೊಬ್ಬರಿಗೆ ದಾರಿ ದೀಪ ಆಗಿದಾವೆ ಪುಣ್ಯಾತ್ಮರೇ. ಅದಕ್ಕಾಗಿ ಹೇಳ್ತಾ ಇದ್ದಾರೆ ನಾವು ಮಾತನಾಡಿದರೆ ಇಂಥ ಮಾತು ಮಾತಾಡಬೇಕಲ್ಲ. ಬೋಲ್ನಾ ಐತೆ ಐಸೆ ಬೋಲ್ನಾ ಕೋಹಿನ ಬೋಲೆ ಜೂಟ್. ಮಾತನಾಡಿದರೆ ಇಂಥ ಮಾತು ಮಾತಾಡಬೇಕಲ್ಲ, ಯಾರೂ ಅಲ್ಲಗದಿರಬಾರ್ದು. ಹಂಗೆ ಮಾತಾಡಿದಾರೆ ಅವ್ರು ನಮ್ಮ ಮಾತಲೆ ಏನಾಗ್ಯದ್ರಿ? ನಿದ್ದೆ ಬರತ್ತವ ಎಲ್ಲರಿಗೂ. ಮೆರವಣಿಗೆ ಮಾಡಿದಾರೆ ಬಿಸಿಲಾಗ. ನಮ್ಮ ಮಾತಲೆ ಜಗಳಾಗ್ಯಾವ. ನೀವು ಅತ್ತೇನು ನೋಡು, ಯವ್ವ ಏನು ಬೆಲ್ದು ಇರ್ದಿದ್ರು ಬೆಲ್ದಂತ ನಿಮಗೇನೋ ಮಾತ್ರ ಆಸೆ ಐತೈತಿ ಇನ್ನೊಬ್ರ ತ್ಯಾಕ ಹಾದ್ರಿ.
ಅವ್ರು ನಿಮಗೆ ಏನು ಒಂದೆರಡು ಮಾತು ಹೇಳಿರಂದ್ರೆ ಅವು ಮಾತು ಎಟ್ಟು ನೆನಪಿಟ್ಕೋತೀರಿ ನೀವು. ನನಗೆ ರಗಡಾಗೈತಿ ನಿನ್ನ ಊರ್ಲಿ ಹಾಕೊಳ್ಳೋದು ಅಂದ್ರೆ ಅವ್ರ ಮಾತಿನಿಂದನೇ ಎಲ್ಲ ಅದ. ಅದಕ್ಕಾಗಿ ಅದು ಮಾತಿನಿಂದಲೇ ಇಹವು ಮಾತಿನಿಂದಲೇ ಪರವು ಮಾತಿನಿಂದಲೇ ಸರ್ವ ಸಂಪದವು ಲೋಕಕ್ಕೆ ಮಾತು ಮಾನಿಕವು ಸರ್ವಜ್ಞ ಅಂತ ಹೇಳ್ತಾ ಇದ್ದಾರೆ. ಮಾತಿನಲ್ಲಿನ ಎಲ್ಲ ಅದ. ನಮ್ಮ ಮಾತಿನಿಂದ ಮನೆ ಒಕ್ಕಟ್ಟಾಗೋದು ಮಾತಿನಿಂದದ. ಮನೆ ಹೊಡಿದು ಹತ್ತಿರ್ತಾರೆ ನೋಡಿ ಇವರು ಕಂಪ್ನಿ, ನಮ್ಮ ಕಂಪ್ನಿ ಇಲ್ರಿ ನಾವೆಲ್ಲ ಬರೋಬ್ಬರಿದ್ದು ಹೆಣ್ಮಕ್ಳೇನು ಬಂದರು ಯಾರಿಂದ ಹೊಡಿತು ಮನೆ ನಮ್ಮದ ನಿಮ್ಮ ಮಾತು. ಅದಕ್ಕಾಗಿ ಹೇಳ್ತಾರೆ ಅವ್ರ ಮಾತಿನಲ್ಲಿ ಭಾಳ ಶಕ್ತಿ ಅದ ಪುಣ್ಯಾತ್ಮರೇ. ಒಂದು ಮಾತು ಪ್ರಯೋಜನ ಆತ. ಒಂದು ಮಾತನ್ನು ನಾವು ಅದನ್ನ ಅಂದು ಇಲ್ಲೋ ಅದನ್ನು ವಿಚಾರ ಮಾಡಿ ಮಾತಾಡ್ಬೇಕು. ನಾವು ವಿಚಾರ ಮಾಡಿ ಮಾತಾಡಿದ್ರೆ ಅದ್ರ ಬೆಲೆ ಗೊತ್ತಾಗ್ತದೆ. ಎಲವಿಲ್ದ ನಾಲ್ಗತ್ತೆ ನಾವು ಒಟ 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 ಮಾತಾಡೋದು ಮಾತಾಡೋದು ಇದರಿಂದ ಏನಾಗೈತೆ ಅಂದ್ರೆ ಮಾತಿನಲ್ಲಿ ಬೆಲೆನೇ ಉಳಿದಿಲ್ಲ. ಅದಕ್ಕಾಗಿ ಅಂತಾರೆ ಅವ್ರು ಲಕ್ಷ್ಮೀರ್ ವಸತೆ ಜೀವಾಗ್ರೆ ಮಿತ್ರ ಬಾಂಧವ ಜೀವಾಗ್ರೆ ಬಂಧನಂ ಪ್ರಾಪ್ತಿ ಜೀವಾಗ್ರೆ ಮರಣಂ ಧ್ರುವಂ ಅಂತ. ಮಾತಿನಲ್ಲಿನ ಎಲ್ಲ ಅದಂತ. ಲಕ್ಷ್ಮಿ ಎಲ್ಲದಾಳಂದ್ರೆ ನಾಲ್ಗೆ ತುದಿ ಮ್ಯಾಗದಾಳಂತ. ಲಕ್ಷ್ಮಿ ಎಲ್ಲದಾಳ್ರಿ ನಾಲ್ಗೆ ತುದಿ ಮ್ಯಾಗದಾಳಂತ. ನಮ್ಮ ಮಾತಿನ ತುದಿ ನಾಲ್ಗೆ ತುದಿ ಮ್ಯಾಗ ಇರ್ಬೇಕಾದ್ರೆ ಒಬ್ಬ ಅಂಗಡಿ ಇಟ್ಟಿದಾನಂತ ತಿಳಿರಿ. ಅವ ಚಂದ ಮಾತಾಡ್ರೆ ಗಿರಾಕಿ ಬರ್ತಾವೋ ಏನು ಸಿಕ್ಕಂಗೆ ಮಾತಾಡ್ರೆ ಬರ್ತಾವೋ. ಲಕ್ಷ್ಮೀರ್ ವಸತಿ ಜೀವಾಗ್ರೆ ಮಿತ್ರ ಬಾಂಧವ. ನೀವು ಯಾರಾದರೂ ಮನೆಗೆ ಬಂದಾರು ಬರ್ರಿ ಕುಣ್ರಿ ಅಂತ ಒಂದು ಚರಿ ನೀರ ಒಂದು ಕಪ್ ಚಹಾ ಕೊಟ್ರಿ ಅಂದ್ರೆ ನಿಮ್ಮ ಮನೆಗೆ ಮಂದಿ ಬರ್ತಾರೆ. ಅವ್ರು ಬರೋಣ ನೀವು ಮಾರಿ ಕರ್ರಗೆ ಮಾಡ್ರಿ ಅಂದ್ರೆ ನಿಮ್ಮ ಮನೆಗೆ ಮಂದಿ ಬರ್ತಾರೇನ್ರಿ. ಏನು ಅವ್ರ ಮನೆಗೆ ಹೋದ್ರು ಸರಿಯಾಗಿ ಮಾತಾಡಲಿಲ್ಲ ಏನಿಲ್ಲ ಚಂದ ಮಾತಾಡ್ರಿ ಅಂದ್ರೆ ಮಂದಿ ಬರ್ತಾರೆ. ಅದಕ್ಕಾಗಿ ಅಂದರು ಜೀವಾಗ್ರೆ ಮಿತ್ರ ಬಾಂಧವ ಜೀವಾಗ್ರೆ ಬಂಧನಂ ಪ್ರಾಪ್ತಿ. ನಮ್ಮ ಮಾತಿನಿಂದನ ನಮಗೆ ದುಃಖದ ಪುಣ್ಯಾತ್ಮರೇ. ಮಾತಿನಿಂದನ ದುಃಖದ. ನೋಡಿಲ್ಲ ಮಹಾಭಾರತ ಆಗಬೇಕಾದ್ರೆ ಏನು ಕಾರಣ ಅಂದ್ರೆ ನೀವು ಒಂದು ಮಹಾಭಾರತ ಆಗಬೇಕಾಗಿತ್ತಂದ್ರೆ ಏನು ಕಾರಣ? ದ್ರೌಪದಿ ಒಂದು ಮಾತು ಏನು ಮಾಡಿತ್ರಿ? ಮಹಾಭಾರತ 18 ಅಕ್ಷೋಣಿ ಸೈನ್ಯ ಎಲ್ಲ ನಾಶ ಆಯಿತು. ಯಾವುದ್ರಿ? ಅಂಧಶ್ಯ ಪುತ್ರ ಅಂಧ ಏವಚ. ಇದೊಂದು ಮಾತು. ಕುಡ್ಡನ ಮಗ ಕುಡ್ಡಿಟ್ಟ ಅಂದೇಳಿ ದ್ರೌಪದಿ ಮತ್ತೇನು ಅಂದಿಲ್ಲ. ಯಾಕಂದ್ರೆ ಅವ್ರು ಖಾಂಡವರನ್ನು ನಂಗೆ ಟೈಮ್ ಕೊಟ್ಟಿಲ್ಲತ್ತ ನಾನು ಏನು ಭಾಳ ಮಾತಾಡೋಲ್ಲ 10 ನಿಮಿಷ ಮುಗಿಸ್ತನು. ಖಾಂಡವನ್ನು ಸುಟ್ಟು ಒಂದು ಅರಮನೆ ಮಾಡಿರಿ ಅವರು. ಅರಮನೆ ಮಾಡಿರಿ ಎಲ್ಲಿ ನೀರು ಐತ್ಲ ಅಲ್ಲಿ ನೆಲ ಕಾಣ್ತಿತ್ತು, ಎಲ್ಲಿ ನೆಲ ಐತ್ಲ ಅಲ್ಲಿ ನೀರಿದ್ದಂಗೆ ಕಾಣ್ತಿತ್ತು ಪುಣ್ಯಾತ್ಮರೇ. ಅದನ್ನು ನೋಡಕ್ಕೆ ಯಾರು ಬಂದರು ಅಂದ್ರೆ ದುರ್ಯೋಧನ ಬಂದ. ಧೃತರಾಷ್ಟ್ರನ ಮಗ ದುರ್ಯೋಧನ ಬಂದ. ಎಲ್ಲಿ ನೀರಿದ್ದಂಗೆ ಇತ್ತಲ ಅಲ್ಲಿ ನೆಲ ಇತ್ತು ಅಂಥ ಅರಮನೆ ಕಟ್ಸಿರೋರು. ವಿಚಾರ ಮಾಡಿರಿ. ಅಂಥದ್ದು ಕಟ್ಟಿಸಿರೋರು ಮುಂದೆ ಏನಾಯ್ತಂದ್ರೆ ಎಲ್ಲಿ ನೀರಿದ್ದಂಗೆ ಇದ್ದಿಲ್ಲ ಅಲ್ಲಿ ಧೋತ್ರ ಮ್ಯಾಲೆ ಮಾಡಿದ ಅದು ಅಲ್ಲಿ ನೆಲ ಇತ್ತು. ಮುಂದೆ ಹಂಗೆ ಹೆಜ್ಜೆ ಇಟ್ಕೋತ ಹೋದ. ಎಲ್ಲಿ ನೆಲ ಇದ್ದಂಗಿತ್ತಲ್ಲ ಅಲ್ಲಿ ನೀರಿದ್ದು ಪುಣ್ಯಾತ್ಮರೇ. ನೀರಿದ್ದಂಗಿದ್ದು ಅಲ್ಲಿ ಏನು ಮಾಡಿದ ಧೋತ್ರ ಮ್ಯಾಲೆ ಹಿಡ್ದವನ ನೆಲ ಬರ ಹೊಂಟಿದ್ದ ಕಚ್ಕೊಂಡು ಬಿದ್ದ. ಅದನ್ನು ದ್ರೌಪದಿ ಮ್ಯಾಲೆ ನಿತ್ತ ನೋಡಿ ಏನಂದಳು? ಅಂಧಶ್ಯ ಪುತ್ರ ಅಂಧ ಏವಚೆ. ಕುಡ್ಡನ ಮಗ ಕುಡ್ ಅಂದಳು. ಇದ ಶೇಡ ತೀರ್ಸ್ಕೊಂಡು ಏನಾಯ್ತು ರೀ? ಮುಂದೆ ಮಹಾಭಾರತ ಯುದ್ಧ ಆಯಿತು. ಎದರಿಂದ ಅಂದ್ರೆ ನೀವಿದ ಜೀವಾಗ್ರೇ ಮರಣಂ ಧ್ರುವಂ ಬಂಧನಂ ಪ್ರಾಪ್ತಿ. ದುಃಖ ಚಾಲು ಆಯಿತು. ಇನ್ನು ಜೀವಾಗ್ರೇ ಮರಣಂ ಧ್ರುವಂ, ಮಾತಿನಿಂದನೂ ನಮಗೆ ಮರಣ ಬರಬಹುದು ಪುಣ್ಯಾತ್ಮರೇ. ಅದಕ್ಕಾಗಿ ನಾವು ಮಾತನಾಡತಕ್ಕಂಥ ಒಳ್ಳೆಯದಾಗಿರಬೇಕು. ಅದಕ್ಕೆ ಹೇಳ್ತಾರೆ ನಾವು ನಾಲಿಗೆ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದು. ಸಾಗರಗಳು 3 ಅದಾವೆ: ಭವಸಾಗರ, ಜಲಸಾಗರ, ಜನಸಾಗರ ಅಂತ ಸಾಗರ 3 ಅದಾವೆ. ಭವಸಾಗರವನ್ನು ದಾಟಕ್ಕಿಂತ ಮಹಾತ್ಮರ ವಾಣಿಗಳು ಬೇಕು, ಉಪದೇಶಾಮೃತ ಆದಿಗಳು ಬೇಕು. ಇದರಿಂದ ಈ ಭವಸಾಗರವನ್ನು ದಾಟಕ್ಕೆ ಬರ್ತೈತಿ. ಇನ್ನು ಜಲಸಾಗರ ನೀರು ದಾಟಬೇಕಾದ್ರೆ ಏನು ಬೇಕ್ರಿ? ಹಡಗು ಬೇಕು. ಇನ್ನು ಈ ಜನಸಾಗರವನ್ನು ದಾಟಬೇಕಾಗಿತ್ತಂದ್ರೆ ಜನರ ಭಾಳ ಗದ್ದಲೈತತಿ ಅಲ್ಲಿ ಹೊಂಟಿದವು ಅನ್ನರಿ ಒಂದು ಸ್ವಲ್ಪ ದಾರಿ ಬಿಡ್ರಿ ಅಂದ್ರೆ ದಾರಿ ಬಿಡ್ತಾರೆ. ಮಗನ ಹಾದಿ ಬಿಡಂದ್ರೆ ಬಿಡ್ತಾರೇನ್ರಿ? ಬಿಡೋದಿಲ್ಲ. ಎಲ್ಲವೂ ಎಲ್ಲಿದೆ ಅಂದ್ರೆ ನಾಲಿಗೆ ತುದಿ ಮ್ಯಾಗದ. ಅದಕ್ಕಾಗಿ ಅಂದವರು ಪುಣ್ಯ ಪಾಪ ಎಂಬಿವು ತಮ್ಮಿಷ್ಟ ಕಾಂದಿರು ಅಯ್ಯ ಎಂಬುದು ಸೊರಕ. ಎಲ್ಲವೋ ಅಂದರೆ ನರಕ.
ನಾವು ಹಿಂಗೆ ಬದುಕಿದ್ರೆ ಏನಾಗ್ತದೆ ಅಂದರೆ ನಮ್ಮ ಜೀವನ ಸುಂದರ ಸುಖಮಯ ಆಗ್ತದೆ ಪುಣ್ಯಾತ್ಮರೇ. ಅದಕ್ಕಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ಬೋಲ್ನಾ ಆಯಿತು ಐಸೆ ಬೋಲ್ನಾ ಕೋಹಿನ ಬೋಲೆ ಜೂಟ್, ಮಾತಾಡ್ರೆ ಇಂಥ ಮಾತು ಮಾತಾಡ್ಬೇಕಂತ, ಯಾರೂ ಅಲ್ಲ ಗಳದಿರಬಾರ್ದಂತ. ಖಾನ ಆಯಿತು ಐಸೆ ಖಾನ ಪೋಟನೆ ಬೋಲೆ ಕೂಟ್, ಊಟ ಮಾಡ್ರಿ ಇಂಥ ಊಟ ಮಾಡ್ಬೇಕಂತ ಹೊಟ್ಟೆ ಕುಟ್ಟು ಹಿಡ್ದಿರಬಾರ್ದತ್ತು. ನೋಡ್ಬೇಕು ನಾವು ಹೇಳ್ತೇವೆ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳ ಇಲ್ಲ. ದವಾಖಾನೆ ಯಾರು ಹೆಚ್ಚದವ್ರಿ? ನಮ್ಮ ಕಡೆ ಸುದ್ದಿ ಹೇಳ್ತಾನ. ಮತ್ತು ದವಾಖಾನೆ ಯಾರು ಹೆಚ್ಚದವು? ದನಗಳದಾವು, ಮನುಷ್ಯರದಾವು. ಮನುಷ್ಯರು ಇವು ಹೇಳವ ತಪ್ಪವ ಇವ. ಅದಕ್ಕಾಗಿ ಅವರದ್ರು ನುಡಿಯೊಳಗೆ ಆಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವ ನೆಂತೊಲಿವನಯ್ಯ. ಹೆಂಗೆ ಒಲಿತಾನೆ? ನಿಂಗೆ ನುಡ್ದಂಗೆ ನಡೆಯಿಲ್ಲ. ಅದಕ್ಕಾಗಿ ಅಂದವರು ಎಚ್ಚರವಿರಬೇಕು ನಡೆ ನುಡಿಯಲ್ಲಿ. ಶರಣರು ಹೇಳ್ತಾ ಇದ್ದಾರೆ, ನಾವು ನುಡಿಬೇಕಾರೆ ನಡಿಬೇಕಾರೆ ಎಚ್ಚರಲ್ಲೇ ಇರಬೇಕು ಪುಣ್ಯಾತ್ಮರೇ. ಅಂದ್ರೆ ಆದ ಜೀವನ ದಿವ್ಯಮಯವಾಗಿರತಕ್ಕಂಥ ಜೀವನ ಆಗ್ತದೆ. ನಾವು ಹೇಳ್ತೇವೆ ಎಲ್ಲರೂ, ನಾವು ಹೇಳ್ತೇವೆ, ನೀವು ಹೇಳ್ತೇವೆ, ಖರೆ ಅದರಂಗೆ ನಮ್ಮ ಆಚರಣೆ ಇಲ್ಲ. ಅದಕ್ಕಾಗಿಲ್ಲ ಅಂತ ಇದ್ದಾರೆ. ನಾವು ಏನು ಮಾಡಬೇಕಾಗಿದೆ ಪುಣ್ಯಾತ್ಮರೇ ಅಂದರೆ, ಹೆಂಗೆ ನುಡಿತವಲ್ಲ ಹಂಗೆ ನಡಿಬೇಕಾಗಿದೆ. ನುಡಿದಂತೆ ನಡೆ ಇದೇ ಜನ್ಮ ಕಡೆ ಅಂದಂಗೆ. ಅದಕ್ಕಾಗಿಲ್ಲ ಅಂದರು ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳ ಇಲ್ಲ. ಕೋರ್ಟ್ ಕಚೇರಿ ಯಾರಿಗೆ ಅದಾವ್ರಿ? ಮನುಷ್ಯರಿಗೆ ಅದಾವಿಲ್ಲ, ಮನುಷ್ಯರಿಗೆ ಅದಾವಿಲ್ಲ. ಜಗಳಾಡೋರು ನಾವು, ಹೇಳೋರು ನಾವು ಆಗೈತಿ. ಅದಕ್ಕಾಗಿ ಅಂದ್ರೆ ಅವರು ನಮ್ಮ ನುಡಿದಂತೆ ನಡೆ ಇಲ್ಲ ಪುಣ್ಯಾತ್ಮರೇ. ಅದಕ್ಕಾಗಿ ನಾವು ಊಟ ಮಾಡೋದಾರೂ ಸಹಿತ ಹೆಂಗೆ ಊಟ ಮಾಡ್ಬೇಕಂತ ಹೊಟ್ಟೆ ಕುಟ್ಟು ಹಿಡ್ದಿರಬಾರತ್ತ. ಅಂಥ ಊಟವನ್ನು ನಾವು ಊಟ ಮಾಡ್ಬೇಕಂತ ಪುಣ್ಯಾತ್ಮರೇ. ಬೈಟ್ನ ಆಯಿತು ಐಸೆ ಜಗಮೇ ಬೈಟ್ನ ಕೋಹಿನ ಬೋಲೆ ಊಟ, ಕೂತ್ರೆ ಇಂಥ ಜಾಗದಾಗ ಕುಂಡ್ಬೇಕಂತ ಯಾರು ಹೇಳಂದಿರಬಾರ್ದತ್ತು. ಅಂಥ ಜಾಗದಾಗ ಕುಂಡಬೇಕಾಗಿತ್ತಂದ್ರೆ ನಾವು ಇಂಥ ಮಹಾತ್ಮರ ಸಂಘದಲ್ಲಿರಬೇಕು ಪುಣ್ಯಾತ್ಮರೇ. ಎಲ್ಲ ಪೂಜ್ಯರು ಬಹು ಸುಂದರವಾಗಿ ಹೇಳಿದ್ದಾರೆ. ನಾ ಈ ಭಾಗಕ್ಕಂತೂ ಬಂದದ್ದಿದೆ ಫಸ್ಟ್, ಅದನ್ನ ಹೇಳ್ತೀನಿ ಇವತ್ತು. ಯಾಕಂದ್ರೆ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಅವ್ವಾರು ಬಂದಾಗ ನಮ್ಮ ಊರು ಇಲ್ಲಿಂದ ಇಲ್ಲಂದ್ರೆ 200 ಕಿಲೋಮೀಟ್ರ್ ಐತಿ ರೀ. ಜತ್ ಜಿಲ್ಲಾ ಸಾಂಗ್ಲಿ, ಜತ್ ತಾಲೂಕು ಸಾಂಗ್ಲಿ ಜಿಲ್ಲಾ. ಅವ್ವಾರು ಭಾಳ ಕರುಣಾಶಾಲಿ ಇದ್ದಾರೆ. ನಿಮ್ಮ ಊರಿನ ಪುಣ್ಯ ಚಲೋ ಐತಿ ಪುಣ್ಯಾತ್ಮರೇ. ನಿಮಗೊಬ್ಬ ಡಾಕ್ಟ್ರ್ ಸಿಗ್ಬೋದು, ಇಂಜಿನಿಯರ್ ಸಿಗ್ಬೋದು, ಒಬ್ಬರು ಯಥಾರ್ಥ ಜ್ಞಾನಿ ಸಿಗೋದು ಈಗಿನ ಕಾಲದಲ್ಲಿ ಭಾಳ ಕಷ್ಟದ. ಅಂಥ ಜ್ಞಾನಿಗಳು ನಿಮಗೆ ಸಿಕ್ಕಿದ್ದಾರೆ. ಅದರ ಪ್ರಯೋಜನವನ್ನು ಪಡ್ಕೋರಿ. ಅಂಥ ಸದ್ಬುದ್ಧಿಯನ್ನು ಸದ್ಗುರುನಾಥ ನನಗೂ ಕೊಡಲಿ, ನಿಮಗೂ ಕೊಡಲಿ ಅಂತ ಹೇಳ್ತಾ ನಾನು ಅಗರೂಪ ಸೇವೆಯನ್ನು ಮುಗಿಸ್ತಾ ಇದ್ದೇನೆ. ಹರ ಓಂ ತತ್ಸತ್, ಹರ ಓಂ ತತ್ಸತ್.